ಈ ಥರ ರಾಗಿ ಗಂಜಿ ಮತ್ತು ಜೋಳದ ಗಂಜಿ ಮಾಡಿಕೊಡ್ರಿ ಮಕ್ಕಳಿಗೆ. ಮಕ್ಕಳು ಹೆಂಗೆ ಹೆಲ್ತಿ ಮತ್ತು ಸ್ಟ್ರಾಂಗ್ ಆಕಾವ ನೋಡ್ರಿ. ಮುಂಜಾನೆ ಶಾಲೆಗೆ ಹೋಗುವಾಗ ಒಂದು ಗ್ಲಾಸ್ ಮಿಲ್ಕ್ ಕೊಡ್ತೀವಲ್ಲ, ಅವಾಗ ಈ ಗಂಜಿನ ಹಾಕಿ ಕೊಡಬಹುದು. ರಾಗಿ ಒಂದು ಒಳ್ಳೆ ಪೋಷಕಾಂಶಯುಕ್ತ ಧಾನ್ಯ ಮತ್ತು ಜೋಳ ಇವೆರಡು ಹೆಚ್ಚು ಫೈಬರ್ ಅಂಶಗಳನ್ನು ಹೊಂದಿದ್ದು ಇವು ಗ್ಲೂಟನ್ ಫ್ರೀ ಆಹಾರ ಧಾನ್ಯಗಳಾಗಿವೆ. ಬನ್ನಿ ಗಂಜಿ ಮಾಡಿ ನೋಡೋಣ. ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಗ್ಲಾಸ್ ನೀರು ಬೇಕು. ಇವಾಗ ಗಂಜಿಯನ್ನು ನಾವು ಮಾಡೋಣ. ಮೊದಲಿಗೆ ನಾವು ರಾಗಿ ಗಂಜಿಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ರಾಗಿ ಹಿಟ್ಟು ಮತ್ತು ಉಪ್ಪು ಮತ್ತು ಸ್ವಲ್ಪ ನೀರು ಬೇಕು. ನಾನು ಒಂದು ಪಾತ್ರೆಯನ್ನು ತಗೋಬೇಕು. ಪಾತ್ರೆಗೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ, ನಮ್ಮ ಮಕ್ಕಳು ಕುಡಿತಾರೆ ಅಷ್ಟು ಕ್ವಾಂಟಿಟಿಯಷ್ಟು ನಾವು ನೀರು ಹಾಕಿ, ಅದಕ್ಕೆ ಇವಾಗ ನಾವು ರಾಗಿ ಹಿಟ್ಟನ್ನು ನಾವು ತೊಗೊಂಡಿದ್ವಲ್ಲ, ರಾಗಿ ಹಿಟ್ಟನ್ನು ಅದಕ್ಕೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು 2 ಚಮಚ ನಾವು ಅದಕ್ಕೆ ಹಾಕೋಬೇಕು. ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಇದನ್ನು ಕಾಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ನ ಆನ್ ಮಾಡಿಕೊಂಡು ಇದನ್ನು ಅದ್ರ ಮೇಲೆ ಇಡೋಣ. ಇದಕ್ಕೆ ನಾವು ಉಪ್ಪು ತೊಗೊಂಡಿದ್ವಲ್ಲ, ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಇದಕ್ಕೆ ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಾಗಕ್ಕೆ ಬಿಡಬಾರ್ದು. ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಈ ಥರ ಅದು ತನ್ನ ಕಲರ್ ಚೇಂಜ್ ಮಾಡುತ್ತೆ. ಅಲ್ಲಿವರೆಗೂ ನಾವು ಅದನ್ನ ಚೆನ್ನಾಗಿ 5 ನಿಮಿಷ ಕುದಿಸ್ಬೇಕು. ಇದನ್ನು ಇದು ತನ್ನ ಕಲರನ್ನು ನೋಡಿ ಇದು ಚೇಂಜ್ ಮಾಡುತ್ತೆ. ಮೊದಲು ಯಾವ ಥರ ಇತ್ತು, ಈಗ ಅದು ಸ್ವಲ್ಪ ಬಣ್ಣವನ್ನು ಬದಲಾಯಿಸ್ತಾ ಇದೆ. ಇಲ್ಲಿ ನೋಡಿ, ಇದು ನಮ್ಮ ರಾಗಿ ಗಂಜಿ ಇವಾಗ ರೆಡಿಯಾಗಿದೆ. ಇವಾಗ ಇನ್ನೊಂದು ಪಾತ್ರೆನ ತಗೊಳ್ಳೋಣ. ಈ ಪಾತ್ರೆಯಲ್ಲಿ ನಾವು ತೊಗೊಂಡಿದ್ವಲ್ಲ ಜೋಳದ ಹಿಟ್ಟನ್ನು ಹಾಕಿ ನಾವು ಇಲ್ಲಿ ಗಂಜಿಯನ್ನು ಮಾಡೋಣ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನು ಹಾಕೋಣ. ಸಾಕು. ಇವಾಗ ಅದಕ್ಕೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಜೋಳದ ಹಿಟ್ಟನ್ನು ಹಾಕೋಣ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ತಗೊಂಡಿದ್ವಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೊಳ್ಳೋಣ. ಆಮೇಲೆ ಇದನ್ನು ಚೆನ್ನಾಗಿ ಫ್ಲೇಮ್ನ ಚೆನ್ನಾಗಿಡಬೇಕು. ಇವಾಗ ಇದನ್ನು ಆಫ್ ಮಾಡೋಣ. ಇದನ್ನು ಇದಕ್ಕೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿದರೆ ನಮ್ಮ ಡ್ರಿಂಕ್ ರೆಡಿ. ಇದನ್ನು ಇದಕ್ಕೆ ಹಾಕ್ಕೊಂಡು